ಹಾಯ್, ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಪರಿಸರ ದಿನದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಎಲ್ಲರೂ ಆರಾಮಾಗಿದ್ದೀರಾ? ತಿಂಡಿ ಆಯಿತಾ? ಇವತ್ತು ನನಗೆ ಯೂಟ್ಯೂಬಲ್ಲಿ 131 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿರೋದಕ್ಕೆ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಿನ್ನೆ 94 ಜನ ಇದ್ದರು ಯೂಟ್ಯೂಬಲ್ಲಿ. ಇವಾಗ ನೋಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ 131 ಜನ ಆಗಿದ್ದಾರೆ. ನೈಟ್ ಇದ್ದಿದ್ದಕ್ಕೂ ಬೆಳಗ್ಗೆ ಎದ್ದಿದ್ದಕ್ಕೂ ಎಷ್ಟು ಚೇಂಜಸ್ ಅಲ್ವಾ? ಆದ್ರೂ ಒಂದು ಲೆಕ್ಕ ಚೇಂಜ್ ಆಗಬೇಕು, ಒಬ್ಬ ಮನುಷ್ಯಂಗೆ ಒಳ್ಳೇದಾಗಬೇಕು ಕೆಟ್ಟದಾಗಬೇಕು ಅಂದರೆ ಒಂದು ನೈಟೇ ಸಾಕಾಗುತ್ತೆ ಅಲ್ವಾ? ಒಳ್ಳೇದಾಗಲಿ ಕೆಟ್ಟದಾಗಲಿ ಒಂದು ನೈಟು ಬೇಕಾಗಲ್ಲ, 1 ಅವರ್ ಸಾಕು ಅನಿಸುತ್ತೆ. ಕೆಟ್ಟ ಟೈಮ್ ಹೋಗಿ ಒಳ್ಳೆ ಟೈಮ್ ಬರೋಕ್ಕೆ, ಒಳ್ಳೆ ಟೈಮ್ ಹೋಗಿ ಕೆಟ್ಟ ಟೈಮ್ ಬರಬೇಕು ಅಂತಂದರೆ ಅವ್ರ ಹಣೆ ಬರ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಲ್ವಾ? ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಬೇಕು, ಒಳ್ಳೆಯ ದಿನ ಬೇಕು, ಹಾಗೆ ಕಾಯಬೇಕು ಅಂತಾರಲ್ಲ, ಅದು ನಿಜ ಅಲ್ವಾ? ನನಗೆ ನೈಟು ಯೂಟ್ಯೂಬಲ್ಲಿ 94 ಜನ ಇದ್ದರು. ಇವಾಗ ನೋಡಿದರೆ 131 ಜನ ಆಗಿದ್ದಾರೆ. ಅದಕ್ಕೋಸ್ಕರ ಈ ಮಾತು ಹೇಳ್ತಿದ್ದೀನಿ ಅಂತಲ್ಲ. ಸಬ್ಸ್ಕ್ರೈಬರ್ ಮಾಡೋದು ನೀವೇ, ಮತ್ತು ಅದನ್ನು ಅನ್ಸಬ್ಸ್ಕ್ರೈಬರ್ ಮಾಡ್ಕೊಂಡು ಹೋಗೋರು ನೀವೇ. ಫಾಲೋ ಮಾಡಿ ಮತ್ತು ಅನ್ಫಾಲೋ ಮಾಡ್ತಾ ಇರ್ತೀರ, ಅದು ಸರ್ವೇ ಸಾಮಾನ್ಯ ಆಗ್ತಾಯಿರುತ್ತೆ. ಕೆಲವು ಜನಕ್ಕೆ ಇಷ್ಟ ಆಗ್ಬೋದು ವಿಡಿಯೋ, ಹಾಗೆ ಕೆಲವು ಜನಕ್ಕೆ ಇಷ್ಟ ಆಗದೇ ಇರ್ಬೋದು. ಎಲ್ಲರಿಗೂ ನೀವು ಫಾಲೋ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕಾಗಲ್ಲ. ಈಗ ನಾನು ಅಷ್ಟೇ, ಕೆಲವು ಜನ ಫಾಲೋ ಮಾಡ್ತಾಯಿದ್ದೀನಿ, ಹಂಗಂತ ಅವ್ರದ್ದು ವಿಡಿಯೋ ಇಷ್ಟ ಆಗಲಿಲ್ಲ ಅಂತಂದ್ರೂ ನಾನು ಫಾಲೋ ಮಾಡೋಕ್ಕೋಗಲ್ಲ. ಹಾಗೆ ನಮ್ಮ ಥರನೇ ಇರ್ತಾರಲ್ವ. ಆಗ ಅಂದರೆ ಈಗ ಇದ್ದಕ್ಕಿದ್ದಂಗೆ ಅಷ್ಟು ಜನ 31 ಜನ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರಲ್ವ. ಎಷ್ಟು 37 ಜನ ಜಾಸ್ತಿ ಅನಿಸುತ್ತೆ, ಯಾಕಂದ್ರೆ 94 ಇತ್ತಲ್ವ, ಇವಾಗ 31 ಅಲ್ವ. 37 ಜನ ಅಂದರೆ ಮಾರ್ನಿಂಗ್ ಆಗೋಷ್ಟರೊಳಗೆ ಅಷ್ಟು ಜನ ಆಗಿದ್ದಾರೆ. ಹಾಗೆ ನಮ್ಮ ಲೈಫಲ್ಲಿ ಒಳ್ಳೆಯದು ಕೆಟ್ಟದ್ದು ಆಗಬೇಕು ಅಂದ್ರೂ ಹಂಗೆ ಅಲ್ವ ಟೈಮು. ಬಟ್ ನಾವು ನೊಂದಿರೋ ಟೈಮ್ಗಳಿಗೆ ನೊಂದು ಕೆಳಗೆ ಬಿದ್ದು ಸೋತು ಸುಣ್ಣಾಗಿ ಆಡ್ಕೊಳ್ಳೋರ ಮುಂದೆ ಕೇಳೋ ಮಾತುಗಳು, ನೋಡೋ ಜನ ನಮ್ಮನ್ನು ಯಾವ ಥರ ಇರುತ್ತೆ ಅಂತ ಅದನ್ನೆಲ್ಲ ಅನುಭವಿಸಿರ್ತೀವಿ. ಬಟ್ ನಮಗೆ ಯಾವಾಗಲೂ ಅಂದ್ಕೊತಾ ಇರ್ತೀವಿ ಅಂಥ ಟೈಮಲ್ಲೆಲ್ಲ ಭಗವಂತ ಎಲ್ಲರಿಗೂ ಒಂದೊಂದು ದಿನ ಅಂತ ಕೊಟ್ಟಿರ್ತಾನೆ. ಯಾಕೆ ನಮಗೆ ಹಿಂಗೆ ಆಗುತ್ತೆ? ಕೆಟ್ಟವರಿಗೆ ಒಳ್ಳೇದಾಗ್ತಾ ಇರುತ್ತೆ. ನಾವೇನು ಪಾಪ ಮಾಡಿದ್ವಿ, ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ, ಯಾರು ತಿನ್ನ ಅನ್ನ ಕಿತ್ತಿದ್ವಿ, ನಮ್ಮ ಲೈಫಲ್ಲಿ ಯಾಕೆ ಹಿಂಗಾಗುತ್ತೆ ಅಂತ ತುಂಬ ಕೊರಗ್ತಾ ಇರ್ತೀವಲ್ವ. ಆ ಥರ ಕೊರಗೋದ್ರಲ್ಲಿ ನಾವು ಇರ್ಬೋದು. ನನಗೂ ಅಂದರೆ ದೇವರು ಎಲ್ರಿಗೂ ಎಲ್ಲ ಥರನೂ ಕೊಟ್ಟಿರಲ್ಲಲ್ವ. ದೇವ್ರಿಗೆ ಬೈಬಾರ್ದು ಅಂತ ನಾವು ಅಂದ್ಕೊಳ್ಳೋಕ್ಕೆ ಎಲ್ಲದನ್ನು ನಮ್ಮ ಲೈಫಲ್ಲಿ ಕೊಟ್ಟಿರಲ್ಲ ಅಲ್ವ ದೇವರು. ಹಾಗಾಗಿ ಎಲ್ಲರೂ ಅಂದ್ಕೊತಾ ಇರ್ತೀವಲ್ವ. ನೋವಲ್ಲಿದ್ದವರಿಗೆ